ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹಾಲು ಕರೀಲಿಕ್ಕೆ ಹೋಗೋದು. ನನ್ನ ಇವಾಗದ ಡೈಲಿ ರೂಟೀನ್ ನಿಮಗೆ ಹೇಳ್ತೇನೆ. ಅಂದರೆ ಎರಡು ತಿಂಗಳ ಒಳಗಿನದ್ದು. ಹಾಲು ಕರಿಬೇಕಾದ್ರೆ ಇವರಿಲ್ಲಿ ನಿಲ್ಬೇಕಿಲ್ಲದಿದ್ರೆ ಅದು ಬಿರುದಿಲ್ಲ. ನೋಡುದು ನಂದೀಶಾ, ನಂದಿ ಶೊನ್ನಿ ಚಿಕ್ಕ ಅಯ್ಯೋ ನಂದಿ ಪಿಚ್ಚು ಪಿಚ್ಚು ಪಿಚ್ಚು. ನನ್ನ ಮಗಳಿಗೆ ಎಕ್ಸಾಮ್. ನಾನೀಗ ಇಲ್ಲಿ ಒರೆಸೋದಕ್ಕೆ ಇಂಥದ್ದು ಗ್ಲೌಸ್ ತಗೊಂಡಿದ್ದೇನೆ. ಅದು ಒಳ್ಳೆದಾಗ್ತದೆ ಮಾತ್ರ. ಇದೀಗ ನಾನು ಒತ್ತೆ ಮಾಡಿಕೊಂಡು ಬಂದದ್ದು. ಇದು ಗ್ಲೌಸ್ ಒಳ್ಳೆದಾಗ್ತದೆ ಒರೆಸಲಿಕ್ಕೆ, ಕೈಯಲ್ಲಿ ಇದು ಮಾಡಿದಾಗೆ ಆಗ್ತದೆ. ಹಾಗೆ ಇವಾಗ ನಾನು ಹಲಸಿನಕಾಯಿಯ ಇದು ದೋಸೆ ಮಾಡ್ತೇನೆ. ಸ್ವಲ್ಪ ತೊಳಿಬೇಕು, ಅದು ನಿನ್ನೆ ತೆಗೆದಿದ್ದದು. ಹಾಗೆ ಹಣ್ಣಾಗಲಿಲ್ಲ, ಕಾಯಿ ಹಣ್ಣಲ್ಲದಾಗಲಿಲ್ಲ. ಇವಾಗೆಲ್ಲ ನಾನು ಶಾಪಿಗೆ ಮುಟ್ಟುವಾಗ 10 ಗಂಟೆ ಆಗ್ತದೆ. ಅದು ಯಾಕೆ ಅಂತ ನಾನು ಇವತ್ತು ಹೇಳ್ತೇನೆ. ಹಾಗೆ 10 ಗಂಟೆ ಆಗ್ತದೆ. ಸಂಜೆ ಕೂಡ ನಾನು ಒಂದೊಂದು ಸಲ ಬೇಗ ಬರ್ತೇನೆ. ಇವಾಗ ಎಂತಂದರೆ ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಮಗು ಇದ್ದಾಗೆ ಅತ್ತೆ ಇದ್ದಾರೆ. ಮಗುವಿನ ಎಂಥ ಕೆಲಸ ಮಾಡಬೇಕು, ನಾವು ಎಲ್ಲ ಕೆಲಸ ಮಾಡಬೇಕಲ್ಲ, ಆ ಥರ ಅತ್ತೆಯದು ಕೂಡ ಕೆಲಸ ಮಾಡಬೇಕಾಗ್ತದೆ. ಹಾಗಾಗಿ ನಾನು ಬರುವಾಗ ಇವಾಗ 10 ಗಂಟೆ ಎಲ್ಲ ಆಗೋದು. ಶಾಪ್ ಓಪನ್ ಆಗುವಾಗ, ಅಂಗಡಿಗೆ ಬರುವಾಗ ತೋರಿಸ್ಬೇಕಾ ಬೇಡ ಅಂತ ಆಗ್ತದೆ. ನನಗೆ ತೋರಿಸ್ತೇನೆ. ಅವರು ಮಲಗಿದಲ್ಲಿ ಇರುವುದಿಲ್ಲ, ಎಲ್ಲ ಸುತ್ತಾಡಿಕೊಂಡಿರ್ತಾರೆ. ಇದು ತೆಂಗಿನೆಣ್ಣೆ ಹಾಕಿ ದೋಸೆ ಮಾಡೋದು. ಹಲಸಿನಕಾಯಿಯ ದೋಸೆ ಒಳ್ಳೆದಾಗ್ತದೆ. ಮತ್ತೆ ಅದು ತೆಳುವಾಗಬಾರ್ದು, ಸ್ವಲ್ಪ ಕಷ್ಟ ಇರಬೇಕು. ಇಲ್ಲಿ ನೋಡಿ, ಇದು ನನ್ನ ಅತ್ತೆ. ಇನ್ನು ಅವರಿಗೆ ಫಸ್ಟ್ ಚಹಾ ಕೊಡಬೇಕು, ಆಮೇಲೆ ಬೇರೆ ಕೆಲಸ. ನಮ್ಮ ಅತ್ತೆಗೆ 2 ತಿಂಗಳ ಮುಂಚೆ, ಅಂದರೆ ಏಪ್ರಿಲ್ 25 ಇರ್ಬೋದು, ಆವಾಗ ತಲೆಯಲ್ಲಿ ಬ್ಲಡ್ ಕ್ಲಾಟ್ ಆಗಿ ಸೈಡ್ ಎಫೆಕ್ಟ್ ಆಗಿದೆ. ಹಾಗೆ ಒಂದು ವಾರ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಆಮೇಲೆ ಈಗ ಮನೆಯಲ್ಲಿ ಇದ್ದಾರೆ. ಹಾಗೆ ಇವಾಗ ಅವರ ಎಲ್ಲ ಕೆಲಸ ನಾವೇ ಮಾಡಬೇಕು. ಅದೇ ನಾವೊಂದು ಮಗುವನ್ನೇ ಅಥವಾ ನೋಡ್ತೇವಲ್ಲ, ಆ ಥರನೇ ಎಲ್ಲ ಕೆಲಸ ನಾವೇ ಮಾಡಬೇಕು ಅವರದ್ದು. ನಮಗೆ ನಿಜವಾಗಿ ನೋಡಿದರೆ ನಮಗೆ ಮಾಡುವವರಿಗೆ ಅಷ್ಟೊಂದು ಕಷ್ಟ ಅಂತ ಅನಿಸೋದಿಲ್ಲ. ಅಂದರೆ ಅಷ್ಟೊಂದು 2 ದಿವಸ ಇದೊಂದು ಕೆಲಸ ಉಂಟಲ್ಲ ಅಂತ ಆಗ್ತದೆ. ಮತ್ತು ಅದು ನಮಗೆ ದಿನಚರಿ ಅಂತ ಆಗ್ತದೆ. ಡೈಲಿ ಇರುವಾಗ ಅಷ್ಟೇನು ಕಷ್ಟ ಅಂತ ಅನಿಸೋದಿಲ್ಲ. ಹಾಗೆ ಅವರಿಗೆ ಎಂತ ಗೊತ್ತಾ, ಅವರಿಗೆ ಮಲಗಿದಲ್ಲೇ ಇರಬೇಕಲ್ಲ, ಅದು ತುಂಬ ಕಷ್ಟ ಅಂತ ಅನಿಸ್ತದೆ ನನಗೆ. ಆಚೆ ಹೋಗುವಾಗಿಲ್ಲ, ಹೊರಗಡೆ ನೋಡುವಾಗಿಲ್ಲ, ಆ ಥರ. ಈಗ ನಾವು ಚಹಾ ತಿಂಡಿ ಕೊಡುವಾಗಲೂ ಹಾಗೆ, ಊಟ ಮಾಡಿಸುವಾಗಲೂ ಹಾಗೆ, ಇಬ್ಬರು ಬೇಕು, ಇಲ್ಲಾಂದರೆ ಆಚೆ ಸೈಡ್ ಬೀಳ್ತಾರೆ. ಅಂದರೆ ಒಂದು ಸೈಡ್ ಬಲ ಇಲ್ಲ ಅಲ್ಲ, ಆ ಸೈಡ್ ಅವರು ಬೀಳ್ತಾರೆ. ಹಾಗೆ ಮತ್ತು ಹೀಗೆ ಮತ್ತೆ ಎಂತಂದರೆ ರಾತ್ರಿ 2 ಗಂಟೆ 3 ಗಂಟೆ ಎಷ್ಟೊತ್ತಿಗೆ ಅಂತೆಲ್ಲ ಮೋಷನ್ ಎಲ್ಲ ಮಾಡ್ತಾರೆ. ಅಷ್ಟೊತ್ತಿಗೆ ನಾವು ಅದನ್ನು ಎದ್ದು ಕ್ಲೀನ್ ಮಾಡದಿದ್ದರೆ ಮತ್ತೆ ಬೆಳಿಗ್ಗೆ ನೋಡುವಾಗ ಫುಲ್ ಆಗ್ತದೆ. ಕೆಲವೊಮ್ಮೆ ಅವರು ಕೈಯಲ್ಲಿ ಕೂಡ ತೆಗಿತಾರೆ.
ತೆಗೆದು ಅಂಟಿಸ್ತಾರೆ, ಹಾಗೆಲ್ಲ ಉಂಟು. ಹಾಗೆ ಹಾಗೆಯೇ ನಾವು ಬೆಳಿಗ್ಗೆ ಅವರನ್ನು ಸ್ನಾನ ಮಾಡಿಸುವುದಿಲ್ಲ, ಸಂಜೆ ಮಾತ್ರ ಸ್ನಾನ ಮಾಡಿಸೋದು. ಹೀಗೆ ಮೋಷನ್ ಮಾಡಿದರೆ ಬಟ್ಟೆಯಲ್ಲಿ ಒದ್ದೆ ಮಾಡಿ ಒರೆಸ್ತೇನೆ ನಾನು. ಮತ್ತು ಸಂಜೆ ಅಕ್ಕನವರು ಬರ್ತಾರೆ ಸ್ನಾನ ಮಾಡಿಸಲಿಕ್ಕೆ, ಇಬ್ಬರು ಅಕ್ಕನವರು ಬರ್ತಾರೆ, ಸ್ನಾನ ಮಾಡಿಸ್ತಾರೆ. ಹಾಗೆ ಮತ್ತು ಬಟ್ಟೆ ತೊಳಿಲಿಕ್ಕೆ ತುಂಬ ಇರೋದಿಲ್ಲ, ಅಂದರೆ ಇದು ಡೈಪರ್ ಹಾಕಿರ್ತೀವಲ್ಲ ಆದ ಕಾರಣ. ಆದರೂ ದಿವಸದಲ್ಲಿ ಒಂದು 2-3 ಇರ್ತದೆ ಅಷ್ಟೇ. ಹೀಗೆ ನನ್ನ ದಿನಚರಿ ಇವಾಗದು 2 ತಿಂಗಳ ನಂತರ ಈ ಥರ ಇರ್ತದೆ. ಹಾಗಾಗಿ ಸ್ವಲ್ಪ ಲೇಟ್ ಆಗ್ತದೆ ನಾನು ಕೆಲಸಕ್ಕೆ ಬರುವಾಗ. ಇಷ್ಟೇ, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್.